ನಮಸ್ತೆ ಪ್ರಕೃತಿ ಅವರೇ, ಹೇಗಿದ್ದೀರಾ? ನಮಸ್ಕಾರ, ತುಂಬ ಚೆನ್ನಾಗಿದ್ದೀನಿ. ನಮ್ಮ ಟೀಸರ್ ಹೇಗೆ ಅನ್ನಿಸ್ತು ನಿಮಗೆ? ಅದ್ಭುತವಾಗಿದೆ ಆ್ಯಕ್ಚುಲಿ. ಬಿಕಾಸ್ ಏನಕ್ಕೆ ತುಂಬ ರಿಚ್ನೆಸ್ ನನಗೆ ಕಾಣಿಸ್ತು ನಾನು ನೋಡಬೇಕಾದ್ರೆ, ಮತ್ತು ನೇಟಿವಿಟಿಗೆ ತಕ್ಕ ಹಾಗೆ ಒಂದು ಕತೆ ಇದೆ ಅಂತ ಅನ್ನಿಸ್ತು. ಮತ್ತು ಅವ್ರು ಹೇಳ್ದಂಗೆ ಸಾಕಷ್ಟು ಆಸ್ಪೆಕ್ಟ್ಸ್ಗಳು ಬಿಟ್ಟಿದ್ದೀರಾ, ಏನು ಅಂತ ಕತೆ ಏನೋ ರಿವೀಲ್ ಎಲ್ಲೂ ಮಾಡಿಲ್ಲ. ಸೊ ನೀವು ಹೇಳಿ ಹೆಂಗೆ ಬಂದ್ರಿ ಈ ಪ್ರಾಜೆಕ್ಟ್ಗೆ ಅಂತ? ಹೇಗೆ ಬಂದೆ ಈ ಪ್ರಾಜೆಕ್ಟ್ಗೆ ಅಂದರೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಚೇತನ್ ಅಂತ, ಸೊ ಹೀ ಈಸ್ ದ ಅಸಿಸ್ಟೆಂಟ್ ಡೈರೆಕ್ಟರ್. ಅವರು ಯಾವುದೋ ಕಾರಣಕ್ಕೆ ಒಂದಿನ ನಮ್ಮದು ಲಕ್ಷ್ಮೀ ನಿವಾಸ ಸೆಟ್ಟಿಗೆ ಬಂದಿದ್ದರು. ಅಲ್ಲಿ ನನ್ನನ್ನು ನೋಡಿ ಈ ಹುಡುಗಿ ಸೂಟ್ ಆಗ್ಬೋದು ಅಂತ ಹೋಗಿ ಡೈರೆಕ್ಟರ್ಗೆ ಹೇಳಿದ್ದಾರೆ. ಟೀಮ್ ಅವರು ನನ್ನನ್ನು ಆಫೀಸಿಗೆ ಕರೆಸಿದ್ರು ಆ್ಯಂಡ್ ದೇ ಸೆಟ್ ನಾನು ಅವತ್ತು ಆನ್ ಟೈಮ್ ಬಂದಿದ್ದು ಅವ್ರಿಗೆ ತುಂಬ ಇಷ್ಟ ಆಯಿತು ಅಂತ. ದೇ ಸೆಟ್ ಫಸ್ಟೇ ನೀವು ಹೇಳಿದ ಟೈಮಿಗೆ ಯಾವಾಗ ಎಂಟ್ರಿ ಕೊಟ್ಟರೋ ವಿ ಡಿಸೈಡೆಡ್ ಇವ್ರನ್ನೇ ಹಾಕ್ಕೊಳ್ಳೋಣ ಅಂತ. ಆ್ಯಕ್ಚುಲಿ ನೀವು ಸೀರಿಯಲ್ ಬ್ಯಾಕ್ಗ್ರೌಂಡಿಂದ ಬಂದವರು. ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸಿರುತ್ತೆ, ಅಂದರೆ ಸೀರಿಯಲ್ ಮಾಡಿದ ನಂತರ ಬಿಗ್ ಸ್ಕ್ರೀನಲ್ಲಿ ನಾನು ಕಾಣಿಸ್ಕೊಳ್ಳೇಬೇಕು ಅಂತ. ನಿಮಗೆ ಪ್ರಾಬಬ್ಲಿ ಅಂದರೆ ತುಂಬ ಬೇಗ ಆಪರ್ಚುನಿಟಿ ಸಿಕ್ತು ಅಂತ ಸೊ ಅನ್ನಿಸ್ತು. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಆ್ಯಕ್ಚುಲಿ ನನಗೆ ಬೇಗ ಆಪರ್ಚುನಿಟಿ ಸಿಕ್ತು ಅಂತ ಅನಿಸೇ ಇಲ್ಲ. ನನಗೆ 16 ಆಗಿದ್ದಾಗ ನಾನು ಟಿ ವಿ ಸ್ಟಾರ್ಟ್ ಮಾಡಿದ್ದು. ಸೊ ಸಿನ್ಸ್ 10 ಇಯರ್ಸ್ ನಾನು ಟಿ ವಿ ಮಾಡ್ಕೊಂಡು ಬಂದವಳು. ನನಗೆ ಅವಾಗ ಅನಿಸೋದು 10 ವರ್ಷದಿಂದ ನಾನು ಸೈಕಲ್ ಹೊಡಿತಾ ಇದ್ದೀನಿ, ಬಟ್ ಇದು ಎಲ್ಲೂ ಹೋಗ್ತಿಲ್ವೇ ಅಂತ. ಬಿಕಾಸ್ ಸೀರಿಯಲಲ್ಲಿ ನನಗೆ ಯಾವತ್ತೂ ಲೀಡ್ ಪಾತ್ರ ಸಿಕ್ಕಿಲ್ಲ ಆ್ಯಂಡ್ ಐ ಕೆಪ್ ಟ್ರೈಯಿಂಗ್. ಯಾಕೆ ಸಿಕ್ಕಿಲ್ಲ ಅಂತ ಗೊತ್ತಾಗ್ತಿರ್ಲಿಲ್ಲ, ಬಟ್ ಐ ಥಿಂಕ್ ಎಲ್ಲೋ ಹಣೆಯಲ್ಲಿ ಸಿನಿಮಾ ಬರ್ದಿತ್ತೇನೋ. ಸಿನಿಮಾದಲ್ಲಿ ನಂಗೆ ಲೀಡ್ ಪಾತ್ರಗಳೇ ಬರ್ತಿದೆ, ಎಲ್ಲದು ಚೆನ್ನಾಗಿರೋ ಸಿನಿಮಾಗಳು, ಚೆನ್ನಾಗಿರೋ ಕಥೆಗಳು. ಸೊ 10 ವರ್ಷ ನಾನು ಗ್ರೈಂಡ್ ಆದಮೇಲೆ ಇವಾಗ ಈ ಒಂದು ಅವಕಾಶ ಸಿಗ್ತಿರೋದು ನನಗೆ. ಆ್ಯಕ್ಚುಲಿ ನಿಮಗೆ ಗೊತ್ತಿರೋ ಪ್ರಕಾರ ಯಶ್ ಸರ್ ಹಾಗೇನೆ ರಾಧಿಕಾ ಮ್ಯಾಮ್ ಕೂಡ ಲೀಡ್ ರೋಲ್ನಲ್ಲಿ ಮಾಡಿರಲಿಲ್ಲ. ಸೊ ಎಷ್ಟು ಎತ್ತರವಾಗಿ ಅವ್ರು ಆ್ಯಕ್ಚುಲಿ ಬೆಳೆದಿದ್ದಾರೆ ನಾವೆಲ್ಲ ನೋಡ್ಬೋದು. ಆ್ಯಂಡ್ ಆ ರೀತಿ ಅದೃಷ್ಟ ಇರ್ಬೋದೇನೋ. ಆ್ಯಂಡ್ ಮತ್ತೊಂದು ವಿಚಾರ ಏನು ಅಂದರೆ, ಸಾಕಷ್ಟು ಊಹಾಪೋಹಗಳಿದೆ. ಏನಂದರೆ ಈ ಸಿನಿಮಾದಲ್ಲಿ ತಾವು ದೇವಿಯ ಪಾತ್ರವನ್ನು ನಿರ್ವಹಿಸಿದ್ದೀರಾ ಅಂತ. ಸೊ ಇದು ಸತ್ಯನ ಏನು ಅಂತ? ತುಂಬ ಇಂಟ್ರೆಸ್ಟಿಂಗ್ ಇದು. ಹೇಗೆ ನಿಮಗೆ ಈ ಇನ್ಫಾರ್ಮೇಷನ್ ಸಿಕ್ತು ಅಂತ ಕೇಳ್ಬೋದಾ? ಆ್ಯಕ್ಚುಲಿ ಅಂದರೆ ಊಹಾಪೋಹ ಅಂತ ಹೇಳಿದೆ ಅಲ್ಲ, ಸೊ ಅದಕ್ಕೆ. ಸೊ ಇವಾಗ ನೀವು ಉತ್ತರ ಕೊಡಬೇಕು ಇದಕ್ಕೆ. ನಾನು ಇದಕ್ಕೆ ಉತ್ತರ ಕೊಡಲ್ಲ. ಇದಕ್ಕೆ ಉತ್ತರ ಬೇಕಂದರೆ ಥಿಯೇಟರ್ಗೆ ಬಂದು ನಮ್ಮ ರೋಣ ಸಿನಿಮಾನ ನೋಡಬೇಕು. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ಒಂದು ಸಿನಿಮಾವನ್ನು ಒಪ್ಕೋಬೇಕಾದ್ರೆ ಒಂದಷ್ಟು ಎಲಿಮೆಂಟ್ಸ್ ಗಮನಿಸ್ತಾರೆ, ಅಂದರೆ ಅದರಲ್ಲಿ ಒಂದಷ್ಟು ಆಸ್ಪೆಕ್ಟ್ಸ್ಗಳಿರುತ್ತೆ. ಸೊ ನೀವು ಯಾವ ಎಲಿಮೆಂಟ್ ನಿಮಗೆ ತುಂಬ ಕ್ಯಾಚಿ ಅಂತ ಅನ್ನಿಸು ಈ ಸಿನಿಮಾ ಒಪ್ಕೋಬೇಕು ಅಂತ ಬಂದಾಗ? ಮೊದಲನೇದಾಗಿ ನಂಗೆ ಏನು ಅನ್ನಿಸ್ತು ಅಂದರೆ, ಈ ಕಥೆ ಬಂದು ಮನೆಯವ್ರಿಗೆ ತುಂಬ ಇಷ್ಟ ಆಗೋಂಥದ್ದು. ಇವಾಗ ನಮ್ಮ ಅಪ್ಪ ಅಮ್ಮ ಕುತ್ಕೊಂಡು ಸಿನಿಮಾ ನೋಡಿದ್ರೆ ದೇ ಶುಡ್ ಲೈಕ್ ಇಟ್ ಅನ್ನೋದು ನನಗೆ ಫಸ್ಟ್ ಕ್ರೈಟೀರಿಯಾ ಇದ್ದಿದ್ದು. ಈ ಸಿನಿಮಾದಲ್ಲಿ ಬಂದು ಇಟ್ಸ್ ಎಕ್ಸ್ಟ್ರೀಮ್ಲಿ ಫ್ಯಾಮಿಲಿ ಓರಿಯೆಂಟೆಡ್. ಎಲ್ಲೂ ಒಂದು ಐಟಮ್ ನಂಬರ್ ಥರ ಆಗಿರಲಿ, ಎಕ್ಸ್ಪೋಸಿಂಗ್ ಸೀನ್ಸ್ ಆಗಿರಲಿ, ಆ ಥರ ಏನೂ ಇಲ್ಲ. ಸೊ ಅದು ನನಗೆ ತುಂಬ ಗುಡ್ ಅನ್ನಿಸ್ತು ಆ್ಯಸ್ ಅ ಫ್ಯಾಮಿಲಿ ಆಡಿಯನ್ಸ್. ಆನ್ ಟಾಪ್ ಆಫ್ ದ್ಯಾಟ್ ಅಪ್ಪಂಗೆ ಇಷ್ಟ ಆಗೋವಂಥದ್ದು ಒಂದು ಪೊಲಿಟಿಕಲ್ ಎಲಿಮೆಂಟ್, ಅಮ್ಮಂಗೆ ಇಷ್ಟ ಆಗೋದಂತೂ ಬ್ಯೂಟಿಫುಲ್ ಸಾಂಗ್ಸ್, ಲವ್ ಸ್ಟೋರಿ. ಐ ಸಾ ಅಂದರೆ ಈ ಸಿನಿಮಾದಲ್ಲಿ ಎಷ್ಟು ಅಂಶಗಳಿದೆ, ಮನೆಯವರು ಕೂತು ನೋಡೋ ಥರ ಎಲ್ರಿಗೂ ಇಷ್ಟ ಆಗೋದು. ಸೊ ಇದನ್ನು ಮಾಡಬೇಕು ಅಂತ ನಂಗೆ ಅನ್ನಿಸ್ತು. ಸಾಕಷ್ಟು ಜನ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಇದ್ದಾರೆ. ಶರತ್ ಲೋಹಿತ್ ಅಶ್ವ ಸರ್ ಆಗಿರ್ಬೋದು, ಇವರೊಟ್ಟಿಗೆಲ್ಲ ನೀವು ಸ್ಕ್ರೀನನ್ನು ಶೇರ್ ಮಾಡ್ಕೊಂಡಿದ್ದೀರಾ. ಸೊ ಎಷ್ಟು ಖುಷಿ, ಫಸ್ಟ್ ಟೈಮು ಎಷ್ಟು ಖುಷಿ ಆಗ್ತಿದೆ ನಮಗೂ. ನಿಮ್ಮೆಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಟೈಮು ನಾವು ಶರತ್ ಸರ್ ಜೊತೆ ಶೂಟ್ ಮಾಡ್ತಿದ್ದಾಗ, ಅವ್ರು ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ಸೆಟ್ ಎಷ್ಟು ಕ್ವೈಟಾಗಿತ್ತು ಗೊತ್ತಾ. ಒಬ್ರಿಗೂ ಜೋರಾಗಿ ಮಾತಾಡೋಕ್ಕೆ ಧೈರ್ಯ ಇಲ್ಲ, ಇನ್ಕ್ಲೂಡಿಂಗ್ ಡೈರೆಕ್ಷನ್ ಟೀಮ್, ಟೆಕ್ನಿಕಲ್ ಟೀಮ್, ಆರ್ಟಿಸ್ಟ್. ನಾವು ಏನಾರು ಒಂದು ಜಾಸ್ತಿ ಮಾತಾಡಿಬಿಟ್ರೆ ಬೈದ್ಬಿಡ್ತಾರೆ ಅನ್ನೋದೊಂದು ನಮ್ಮ ತಲೆಯಲ್ಲಿತ್ತು. ಸರು ಬಂದು ಹೇಳೋಗಿದ್ರು, ಶರತ್ ಸರ್ ಜೊತೆ ಫಸ್ಟ್ ಸೀನ್ ಮಾಡ್ತಿದ್ದೀರಾ, ಚೆನ್ನಾಗಿ ಮಾಡಿ ಅಂತ. ನಾನು ಚೆನ್ನಾಗೇ ಇವಾಗ ಏನು ಸ್ಪೆಷಲ್ ಮಾಡಲಿ ಅಂತ ನನ್ನ ತಲೆಯಲ್ಲಿ ಕೂತ್ಬಿಡ್ತು, ಗಡ 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 ಅಂತಿದ್ದೀನಿ. ಸೊ ಆ ಸೀನಲ್ಲಿ ನಾನು ಫೋನ್ ಹಿಂಗೆ ಇಟ್ಕೊಳ್ಳೋದನ್ನ ಉಲ್ಟಾ ಇಟ್ಕೊಂಡಿದ್ದೀನಿ, ಫೈಲ್ ಓಪನ್ ಮಾಡೋದು ಉಲ್ಟಾ ಓಪನ್ ಮಾಡಿದ್ದೀನಿ. ಐ ಥಿಂಕ್ ಅದೆಲ್ಲ ನಮ್ಮಲ್ಲಿರೋ ಒಂದು ಶರತ್ ಸರ್ ಅಂತ. ಬಟ್ ಹೀ ವಾಸ್ ಸೋ ಫ್ರೆಂಡ್ಲಿ ಆನ್ ಸೆಟ್ ಗೊತ್ತಾ. ಅದೊಂದು ಆ ಒಂದು ಭಯ ಇಳೀತು. ಒಂದೇ ಟೇಕ್ ಆದಮೇಲೆ ಹಿ ಸೆಟ್ ಕಾಮ್ ಡೌನ್, ಏನು 1 ಟೇಕ್ 2 ಟೇಕ್ಸ್ ಏನು ಬರೀ ನಿನ್ನ ಕೈಲಲ್ಲ, ನಮ್ಮ ಕೈಲೂ ಆಗುತ್ತೆ, ಇಟ್ಸ್ ಓಕೆ. ಹೀ ಸಪೋರ್ಟೆಡ್ ಆಲ್ ಆಫ್ ಅಸ್. ಅವರು ಇವಾಗ ಮೇನ್ ಪಿಲ್ಲರ್ ಥರ ನಿಂತಿದ್ದಾರೆ ನಮ್ಮ ಮೂವಿಗೆ. ಇಮೋಷ್ನಲಿನೂ ಕೂಡ ಹೀ ಕಾಮ್ಡ್ ಎವ್ರಿಬಡಿ ಡೌನ್. ನನ್ನ ಜೊತೆ ಧೈರ್ಯವಾಗಿ ಮಾತಾಡಿ, ಐ ಆಮ್ ನಾಟ್ ಅ ಲಯನ್, ನಾನು ಒಬ್ಬ ವ್ಯಕ್ತಿನೇ ಅಂತ. ಸಚ್ ಅ ಸ್ವೀಟ್ ಪರ್ಸನ್. ಆ್ಯಂಡ್ ಈಗ ಸಾಕಷ್ಟು ಜನ ನ್ಯೂ ಕಮರ್ಸ್ ಇವಾಗ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ, ಅಂದರೆ ಸಾಕಷ್ಟು ಜನ ಹೀರೋಯಿನ್ಸು. ಸೊ ಇವ್ರ ಮಧ್ಯೆ ನೀವು ಕೂಡ ಒಬ್ಬರು. ಸೊ ಅಂದರೆ ನೀವು ಕೂಡ ಅಂದರೆ ತುಂಬ ಸ್ಟ್ರಾಂಗಾಗಿ ಇಂಡಸ್ಟ್ರಿನಲ್ಲಿ ನಿಲ್ಲಬೇಕು ಅಂತ ಬಂದಾಗ ನೀವು ಅಂದರೆ ಏನನ್ನು ಫಾಲೋ ಮಾಡ್ತೀರಾ ಅಂತ? ನಿಜ ಹೇಳಬೇಕು ಅಂದರೆ ಈ ಇಂಡಸ್ಟ್ರಿನಲ್ಲಿ ಹೇಗೆ ನಿಲ್ಲೋದು ಅನ್ನೋದು ಯಾರೂ ಕ್ರ್ಯಾಕ್ ಮಾಡಿಲ್ಲ ಇನ್ನೂ. ಜಾಸ್ತಿ ಅದೃಷ್ಟದ ಮೇಲೆ ಹೋಗಿಬಿಡುತ್ತೆ ಅಂತ ನನಗನ್ಸುತ್ತೆ. ಬಿಕಾಸ್ ಯಾರೂ ನನಗೆ ಇಂಡಸ್ಟ್ರಿನಲ್ಲಿ ಗೊತ್ತಿರೋರಿಲ್ಲ, ನಾನೇ ಹೆಜ್ಜೆ ಒಬ್ಬಳೇ ಇಟ್ಟಿರೋದು. ಸೊ ನನಗೇನಂದರೆ ಇಷ್ಟು ದಿನ ದೇವ್ರು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾನೆ. ಇಲ್ಲಿ ನಿಲ್ಲಬೇಕು ಅಂದರೆ ಒಂದು ನಮಗೆ ಟ್ಯಾಲೆಂಟ್ ಬೇಕು, ಅಥವಾ ಸೆಟ್ಟಲ್ಲಿ ನಾವು ಚೆನ್ನಾಗಿದ್ದರೆ ನಮ್ಮ ಸ್ವಭಾವ ನೋಡಿ ಜನ ಜಾಸ್ತಿ ಮೂವೀಸಲ್ಲಿ ಹಾಕೋತಾರೆ ಅಂತ.
ಸೊ ಟ್ಯಾಲೆಂಟು, ನಮ್ಮ ಸ್ವಭಾವ ಮತ್ತು ಅದೃಷ್ಟ, ಮೂರಲ್ಲೇ ನಾನು ನಿಂತಿರೋದಿಲ್ಲಿ. ಎಲ್ಲ ಫ್ಯಾಕ್ಟರ್ಸು ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಖಂಡಿತ. ಆ್ಯಂಡ್ ನಿಮಗೆ ಯಾವ ಪೋರ್ಷನ್ ತುಂಬ ಇಷ್ಟ ಆಯಿತು ಈ ಸಿನಿಮಾ? ಬಿಕಾಸ್ ಕೆಲವೊಬ್ಬರಿಗೆ ಅಂದರೆ ಕೆಲವೊಂದು ಸೀನ್ಸ್ಗಳು ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ. ಸೊ ನೀವು ಈ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ಯಾವ ಒಂದು ಸೀನ್ ಆಗಿರ್ಬೋದು ತುಂಬ ಮನಸ್ಸಿಗೆ ಹತ್ತಿರ ಆಯಿತು? ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ಶರತ್ ಸರ್ ಕ್ಯಾರೆಕ್ಟರ್ಗೆ ಏನೋ ಒಂದು ಘಟನೆ ಆಗುತ್ತೆ. ಅದು ಎಷ್ಟು ಗ್ರಾಫಿಕ್ ಆಗಿತ್ತು ಅಂದರೆ ಅದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಇಮೋಷ್ನಲ್ ಸೀಕ್ವೆನ್ಸ್ ಆಗಿರ್ಬೋದು. ನಾವು ಸೆಟ್ಟಲ್ಲಿ ನಿಂತಿದ್ವಿ, ನಮಗೆ ಗೊತ್ತಿತ್ತು ಶರತ್ ಸರ್ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ, ಆದರೂ ನಮ್ಮೆಲ್ರಿಗೂ ಕೂಡ ಗಾಬರಿ ಆಯಿತು ಅವ್ರು ಆ್ಯಕ್ಟಿಂಗ್ ಮಾಡಿದಾಗ. ಸೊ ಐ ಫೆಲ್ಟ್ ನಾವಿಲ್ಲಿ ನಿಂತಿರೋರಿಗೆ ಇವರು ಈ ಥರ ಆ್ಯಕ್ಟಿಂಗ್ ಮಾಡಿದ್ರೆ ಇನ್ನು ಜನ ನೋಡಿದವ್ರಿಗೆ ಹೆಂಗೆ ಮೈಂಡಲ್ಲಿ ಉಳ್ಕೊಳ್ಬೇಕು ಈ ಸೀನು. ಸೊ ಅದನ್ನು ನಾನು ಥಿಯೇಟ್ರಲ್ಲಿ ಹೇಗೆ ಕಾಣುತ್ತೆ ಅನ್ನೋದು ನೋಡೋದಕ್ಕೆ ಕಾಯ್ತಿದ್ದೀನಿ. ಐ ಥಿಂಕ್ ಅವ್ರ ಪರ್ಫಾರ್ಮೆನ್ಸ್ ಔಟ್ ಆಫ್ ದ ವರ್ಲ್ಡ್ ಇತ್ತು. ನಮ್ಮ ಆ್ಯಕ್ಟರ್ಸ್ಗೆ ಒಂದು ಸ್ಟನ್ ಆದರೆ ಇಟ್ಸ್ ಅಮೇಝಿಂಗ್. ಪ್ರಾಬಬ್ಲಿ ಪರಕಾಯ ಪ್ರವೇಶ ಅಂತ ನಾವೇನು ಹೇಳ್ತೀವಿ, ಶರತ್ ಸರ್ನಲ್ಲೇ ಅದನ್ನು ನೋಡ್ಬೋದು. ಬಿಕಾಸ್ ಏನಕ್ಕಂದರೆ ಅಷ್ಟು ಅದ್ಭುತವಾದಂಥ ಕಲಾವಿದರು, ಅವ್ರ ಬಗ್ಗೆ ಒಂದು ಲೆಜೆಂಡ್ರಿ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನೀವು ಅವ್ರ ಒಟ್ಟಿಗೆ ಎಲ್ಲ ಮಾಡಿದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಈ ಸಿನಿಮಾವನ್ನು ಫೈನಲಿ ಜನರು ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಯಾಕೆ ನೋಡಬೇಕು? ಕ್ಯಾಮ್ರಾಗೆ ಹೇಳ್ಬಿಡಿ. ಈ ಸಿನಿಮಾ ರೋಣನ ಥಿಯೇಟ್ರಲ್ಲಿ ಯಾಕೆ ನೋಡಬೇಕು ಅಂದರೆ, ಒಂದು ಸಿನಿಮಾದಲ್ಲಿ ನೀವೇನೇನು ನೋಡ್ತಿದ್ದೀರೋ, ಒಂದು ಒಳ್ಳೆ ಕಥೆ ಇರ್ಬೋದು, ಒಳ್ಳೆ ಸಾಂಗ್ಸ್ ಇರ್ಬೋದು, ಒಳ್ಳೆ ಆ್ಯಕ್ಟಿಂಗ್, ಗುಡ್ ಡೈರೆಕ್ಷನ್, ಒಂದು ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ, ಅದು ಎಲ್ಲ ಕೂಡ ನಮ್ಮ ಸಿನಿಮಾದಲ್ಲಿದೆ. ನಾವು 2 ಅವರ್ಸಲ್ಲಿ ಇನ್ಕ್ಲೂಡಿಂಗ್ ಪೊಲಿಟಿಕಲ್ ಆಸ್ಪೆಕ್ಟ್, ಸೈಂಟಿಫಿಕ್ ಆಸ್ಪೆಕ್ಟ್, ಸಾಂಗ್ಸು, ಒಂದು ಡಾನ್ಸ್ ನಂಬರು, ಒಂದು ಜಾತ್ರೆ, ಇದು ಎಲ್ಲದನ್ನು ಫಿಟ್ ಮಾಡಿದ್ದೀವಿ. ಆ್ಯಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ನಿಮ್ಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರಕೃತಿ ಅವರೇ. ಸಕ್ಸಸ್ ಮೀಟಲ್ಲಿ ಮತ್ತೆ ಸಿಗೋಣ. ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. So sweet of you. Thank you. ಥ್ಯಾಂಕ್ ಯು.